ಹೈಕಮಾಂಡ್ ಜಾತಿ ಗಣತಿ. ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳೋದಕ್ಕಿಂತ ಮುಂಚಿತವಾಗಿಯೇ ಜಾತಿ ಗಣತಿಯನ್ನು ಕರ್ನಾಟಕದಲ್ಲಿ ಮಾಡಿಸಿದ್ರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾಗ. ಆದರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ನಂತರ ಆ ಜಾತಿ ಗಣತಿ ವರದಿಯನ್ನು ಅಂಗೀಕಾರ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿರುವಾಗಲೇ ಅದನ್ನು ತಾತ್ವಿಕ ಒಪ್ಪಿಗೆಗೆ ಸೀಮಿತಗೊಳಿಸಿ ಹೊಸ ಗಣತಿ ಮಾಡಿಸಿ ಅಂತ ಹೇಳ್ಕೊಂಡು ಹೈಕಮಾಂಡ್ ಅವರು ಹೇಳಿದ್ದಾರೆ. ಇದರ ಸುತ್ತಲೂ ಈಗ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ವರದಿಯನ್ನು ತೋರಿಸ್ತೀನಿ. ಹೈಕಮಾಂಡ್ ಅವರು ನಮಗೆ ಹೇಳಿದ್ದಾರೆ, ಸರ್ವೆ ಆಗಿರೋದು 2015 ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ. ಜಾತಿ ಗಣತಿ ಅದು ಸಿಎಂ ಸಿದ್ದರಾಮಯ್ಯನವರ ಪ್ರತಿಷ್ಠೆಯ ಗಣತಿ. ಸಾಮಾಜಿಕ ನ್ಯಾಯ, ಬಡವರಿಗೂ ಸರ್ಕಾರಿ ಸವಲತ್ತುಗಳು ಸಮಾನವಾಗಿ ಸಿಗಬೇಕೆಂಬ ಕಾರಣಕ್ಕೆ ಮಾಡಿದ್ದ ಗಣತಿ. ಸಿಎಂ ಆದ ಮೊದಲ ಅವಧಿಯಿಂದಲೂ ಜಾತಿ ಗಣತಿಯ ಬಗ್ಗೆ ಸಿದ್ದರಾಮಯ್ಯ ಪ್ರತಿಪಾದಿಸುತ್ತಿದ್ದರು. ಕಾಂಗ್ರೆಸ್ ಪಕ್ಷ ಜಾತಿ ಗಣತಿಯನ್ನು ತನ್ನ ರಾಷ್ಟ್ರೀಯ ಅಜೆಂಡಾದಲ್ಲಿ ಸೇರಿಸಿಕೊಳ್ಳೋದಿಕ್ಕೂ ಮೊದಲೇ ಕರ್ನಾಟಕದಲ್ಲಿ ಜಾತಿ ಗಣತಿ ಮಾಡಿಸಿದ್ರು, ಹಣ ಬಿಡುಗಡೆ ಮಾಡಿದ್ರು. ಅಕ್ಷರಶಃ ಜಾತಿ ಗಣತಿ ಎನ್ನುವುದು ಸಿದ್ದರಾಮಯ್ಯನವರ ಕನಸಿನ ಕೂಸು. ಆದರೆ ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಕೈ ಸೇರದೇ ಇದ್ದ ಜಾತಿ ಗಣತಿಯ ವರದಿಯನ್ನ ಎರಡನೇ ಅವಧಿಯಲ್ಲಿ ಸಿಎಂ ಆದ್ಮೇಲೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರಿಂದ ಸ್ವೀಕರಿಸಿದ್ರು. ಕರ್ನಾಟಕ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಹೆಸರಲ್ಲಿ ಗಣತಿ ಶುರುವಾದ ದಿನದಿಂದ ಸರಿಯಾಗಿ 10 ವರ್ಷ ಕಳೆದ್ಮೇಲೆ ಜಾತಿ ಗಣತಿ ವರದಿಯನ್ನ ಕ್ಯಾಬಿನೆಟ್ನಲ್ಲಿ ಮಂಡಿಸಿದ್ರು. ಯಾವಾಗ ಜಾತಿ ಗಣತಿ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಯಿತೋ ಈ ಗಣತಿಯ ಪರ ಮತ್ತು ವಿರುದ್ಧ ಧ್ವನಿಗಳು ಜೋರಾದ್ವು. ರಾಜ್ಯದ ಪ್ರಬಲ ಸಮುದಾಯಗಳಾದ ಒಕ್ಕಲಿಗ ಹಾಗೂ ಲಿಂಗಾಯತ ಒಂದು ಕಡೆ, ಅಹಿಂದ ವರ್ಗಗಳು ಮತ್ತೊಂದು ಕಡೆ. ಈ ಎರಡೂ ಗುಂಪುಗಳ ನಡುವೆ ಜಾತಿ ಗಣತಿ ವರದಿಯ ವಿಚಾರದಲ್ಲಿ ಗೊಂದಲಕ್ಕೆ ಒಳಗಾದ ಸಮುದಾಯಗಳೂ ಸೇರಿಕೊಂಡು ಜಾತಿ ಗಣತಿ ವರದಿಯನ್ನ ಅಂಗೀಕರಿಸಬೇಕು ಅಂತ ಅಹಿಂದ ವರ್ಗಗಳು ಮತ್ತು ತಿರಸ್ಕರಿಸಬೇಕು ಎಂದು ಪ್ರಬಲ ಸಮುದಾಯಗಳು ಕೂಗು ಎಬ್ಬಿಸಿದ್ದವು. ಇದೆಲ್ಲದರ ಪರಿಣಾಮವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ತೀರ್ಮಾನ ಕೈಗೊಳ್ಳೋದಿಕ್ಕೂ ಮೊದಲೇ ಕಾಂಗ್ರೆಸ್ ಹೈಕಮಾಂಡ್ ಹೊಸ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಸೂಚಿಸಿದೆ. ಇಷ್ಟಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಇಂಥದ್ದೊಂದು ತೀರ್ಮಾನಕ್ಕೆ ಬರಲು ಕಾರಣವಾಗಿರೋ ಅಂಶಗಳನ್ನು ನೋಡೋದಾದ್ರೆ, ದತ್ತಾಂಶ 10 ವರ್ಷದಷ್ಟು ಹಳೆಯದಾಗಿದ್ದು ಒಪ್ಪೋದು ಹೇಗೆ ಎಂಬ ಆಕ್ಷೇಪಗಳು ಕೇಳಿದ್ವು. ವರದಿಯಲ್ಲಿ ಹಲವು ಜಾತಿಗಳು ನಮೂದಾಗಿಲ್ಲ ಎಂಬ ಆರೋಪವೂ ಇತ್ತು. ಇಡೀ ವರದಿ ಅವೈಜ್ಞಾನಿಕ ಎಂದು ಒಕ್ಕಲಿಗ ಲಿಂಗಾಯತ ವರ್ಗ ವಿರೋಧ ಮಾಡಿತ್ತು. ಆಯಾ ಸಮುದಾಯಗಳು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದವು. ಅಷ್ಟೇ ಅಲ್ಲ, ಖುದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಅಪಸ್ವರ ಎದ್ದಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೊಸ ವರದಿ ಆಗಬೇಕೆಂಬ ಅಭಿಪ್ರಾಯ ಮಂಡಿಸಿದ್ರು. ಈ ಎಲ್ಲವನ್ನ ಅಳೆದು ತೂಗಿರುವ ಹೈಕಮಾಂಡ್ ಇದೀಗ ಹೊಸ ಜಾತಿ ಗಣತಿಗೆ ಸೂಚಿಸಿದೆ. We are suggested to the Chief Minister, Congress party suggested to the Chief Minister, do a re-enumeration process. ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ, ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಏನು ಪ್ರತಿ ಮನೆಗೂ ಕೂಡ ಯಾರು ಕೂಡ ಅಪಸ್ವರ ಸಿಗಬಾರದು ಅಂತ ಹೇಳಿ ಒಂದು ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ಇಷ್ಟಕ್ಕೂ 2015ರಲ್ಲಿ ಶುರುವಾಗಿದ್ದ ಜಾತಿ ಗಣತಿಯ ವರದಿ ತಯಾರಾಗುವ ವೇಳೆ ಸರ್ಕಾರ ಬರೋಬ್ಬರಿ 168 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ಆದ್ರೀಗ ಆ ವರದಿಯನ್ನ ತಾತ್ವಿಕ ಒಪ್ಪಿಗೆಗೆ ಸೀಮಿತಗೊಳಿಸಿ ಎಳ್ಳು ನೀರು ಬಿಡಲಾಗಿದೆ. ಜೊತೆಗೆ ಹೊಸ ವರದಿ ರೆಡಿ ಮಾಡಲು ಸರ್ಕಸ್ ಶುರುವಾಗಬೇಕಿದೆ. ಹೊಸ ಗಣತಿ ಬಗ್ಗೆ ದಿನಾಂಕ ನಿಗದಿಯಾಗಬೇಕು, ಯಾರಿಂದ ಸಮೀಕ್ಷೆ ನಡೆಸಬೇಕು ಎಂದು ನಿರ್ಧಾರವಾಗಬೇಕು. ಸಮಗ್ರ ಸಮೀಕ್ಷೆಗೆ 300 ಕೋಟಿ ರೂಪಾಯಿ ಅಂದಾಜು ವೆಚ್ಚ ಹಾಕಿದ್ದು ಹಣ ಹೊಂದಿಸೋದು ಹೇಗೆ? 90 ದಿನಗಳಲ್ಲಿ ಮರು ಸರ್ವೆ ಪೂರ್ಣಗೊಳಿಸಬೇಕೆಂಬ ಡೆಡ್ಲೈನ್ ಇದೆ. ಆದರೆ ಈಗ ಸರ್ವೆ ನಡೆಸಿದ್ರೆ ವರದಿ ಬರಲು ಎಷ್ಟು ದಿನ ಆಗುತ್ತೆ ಎಂಬುದೂ ಗೊತ್ತಿಲ್ಲ. ಅಸಮಾಧಾನಗೊಳ್ಳುವ ಅಹಿಂದ ವರ್ಗದ ಮನವೊಲಿಕೆ ಮಾಡುವುದೂ ಕೂಡ ಸರ್ಕಾರಕ್ಕೆ ಅತಿದೊಡ್ಡ ಸವಾಲಾಗಲಿದೆ. ಇನ್ನು ಆನ್ಲೈನ್ ಮೂಲಕ ಗಣತಿ ಮಾಡ್ತೇವೆ ಅಂತಾರೆ ಡಿಕೆ ಶಿವಕುಮಾರ್. ಅದು ಸಾಧ್ಯವಾ ಅನ್ನೋ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ. ಹೊಸ ಗಣತಿ ಅನ್ನೋವಾಗಲೇ ಡಿಕೆ ಶಿವಕುಮಾರ್ ಸುತ್ತಲೂ ಇದೀಗ ಸಮುದಾಯಗಳ ನಾಯಕರು ದುಂಬಾಲು ಬಿದ್ದಿದ್ದಾರೆ. ಹೊಸ ಸರ್ವೆ ಸ್ವಾಗತಿಸಿರುವ ವೀರಶೈವ ಸಮಾಜ, ಒಕ್ಕಲಿಗ ಸಮುದಾಯದ ನಾಯಕರು ಡಿಕೆ ಶಿವಕುಮಾರ್ ಜೊತೆ ಈಗಾಗಲೇ ಚರ್ಚೆ ಮಾಡುತ್ತಿದ್ದಾರೆ. ಜೈನ, ಬಂಟ, ಬೆಸ್ತ, ಲಂಬಾಣಿ ಸಮುದಾಯದ ಮನವಿ ಸ್ವೀಕರಿಸಿರುವ ಡಿಕೆಶಿ ಜಾತಿಗಳ ಬಗ್ಗೆ ನಿಜ ಹೇಳಿ ಬರೆಸಿ ಗೊಂದಲ ಬೇಡ ಎಂಬ ಸಲಹೆ ನೀಡಿದ್ದಾರೆ. ಏನ್ ಆಗಿರೋಂತ ಸೆನ್ಸಸ್ ಏನು ವೇಸ್ಟ್ ಏನ್ ಆಗಲ್ಲ. ಇನ್ನ ಯಾರು ಬಿಟ್ಟು ಹೋಗಿದ್ದಾರೆ, ಕೆಲವು ಸಮಾಜದವರು ನನ್ನ ಹತ್ರ, ಜೈನ್ ಸಮಾಜದವ್ರು ಬಂದಿದ್ರು, ಬಂಟ್ ಸಮಾಜದವ್ರು ನನ್ನ ಹತ್ರ ಬಂದಿದ್ರು, ಇವರು ಬೇರೆ ನಮ್ಮ ಬೆಸ್ತ ಸಮಾಜದವ್ರು ಬಂದಿದ್ರು, ಬೇರೆ ಬೇರೆಲ್ಲ ಬಂದು ನನಗೆ ನಮ್ದು ನಂಬರು, ಇವರು ನಮ್ಮ
ಲಂಬಾಣಿ ಸಮಾಜದವ್ರು ಬಂದಿದ್ರು, ಬಹಳ ಜನ ಎಲ್ಲ ಬಂದಿದ್ರು, ನಮ್ ಶಾಸಕರುಗಳು ಬೇರೆಯವರೆಲ್ಲ ಬಂದಿದ್ರು, ಅವ್ರಿಗೆಲ್ಲ ಒಪಿನಿಯನ್ ಇದೆ. ಈ ವೈಜ್ಞಾನಿಕವಾಗಿ ಏನೆಲ್ಲ ಮನೆ ಹೋಗಿ ಮಾಡಿದ್ದಾರೆ. ನಾವು ಕೃಷ್ಣ ಬೈರೇಗೌಡರು ನಾವು ಮಾತಾಡ್ಬೋದು, ಇವರೆಲ್ಲ ಮನೆ ಹೋಗಿ ಚೀಟಿ ಕೂಡ ಅಂಟಿಸೆಲ್ಲ ಪ್ರಯತ್ನ ಮಾಡಿದ್ರು ನಮ್ಮ ಅಧಿಕಾರಿಗಳು. ಹಂಗಾರೆ ನಮ್ ಟೀಚರ್ಸ್ಗಳು ಎಲ್ಲ ಹೋಗಿ ಮಾಡಿದವರೆಲ್ಲ ಸರಿನಿಲ್ವಾ? ಕೆಲವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಷ್ಟೇ. ಸಿಎಂ ಸಿದ್ದರಾಮಯ್ಯ ಕೂಡ ಹೊಸ ಗಣತಿ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಜಾತಿ ಗಣತಿ ಅನ್ನೋದು ಕಾಂಗ್ರೆಸ್ ಪಕ್ಷದ ಅಜೆಂಡಾ. ಹೈಕಮಾಂಡ್ ನಿರ್ದೇಶನದಂತೆ ಹೊಸ ಸಮೀಕ್ಷೆ ಮಾಡುತ್ತಿದ್ದೇವೆ ಎಂದಿದ್ದಾರೆ. ಸರ್ವೆ ಆಗಿರೋದು 2015-16ರಲ್ಲಿ 9-10 ವರ್ಷಗಳಾಗ್ಬಿಟ್ಟಿದೆ. 9-10 ವರ್ಷಗಳಾಗಿರೋದ್ರಿಂದ ಹಳೆಯದಾಗ್ಬಿಟ್ಟಿದೆ. ಅದಕ್ಕೆ ಬಹಳ ಕಡಿಮೆ ಅವಧಿನಲ್ಲಿ ಒಂದು 60-70 ದಿನದಲ್ಲಿ ಸರ್ವೆ ಮಾಡಿ, ಹೊಸ ಸರ್ವೆ ಮಾಡಿ, ಎನ್ಯುಮರೇಷನ್ ಮಾತ್ರ, ನಾಟ್ ಆಲ್, ದ ಎಂಟೈರ್ ರಿಪೋರ್ಟ್ ರಿಜೆಕ್ಟ್ ಮಾಡಲ್ಲ. ಇದು 10 ವರ್ಷ ಹಳೇದಾಗಿದೆ, ಮರು ಸಮೀಕ್ಷೆ ಮಾಡಬೇಕು ಅನ್ನೋಂಥದ್ದು, ಇದನ್ನೇ ನಾವೆಲ್ಲ ಪ್ರತಿಪಾದನೆ ಮಾಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅದ್ರ ಬಗ್ಗೆ ಅವರಿಗೂ ಮನದಟ್ಟಾಗಿತ್ತು. ಈಗ ಮತ್ತೆ ಮರು ಸಮೀಕ್ಷೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದ್ದಂಥದ್ದು, ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಇನ್ನು ಜಾತಿ ಗಣತಿ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಮಧ್ಯೆ ರಾಜಕೀಯ ಜಟಾಪಟಿಯೇ ನಡೆಯುತ್ತಿದೆ. ಕೇಂದ್ರ ಸರ್ಕಾರ ಕೂಡ ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನೂ ಮಾಡಲು ನಿರ್ಧರಿಸಿದೆ. ಹೀಗಿರುವಾಗ ರಾಜ್ಯ ಸರ್ಕಾರವೂ ಮತ್ತೊಂದು ಅನ್ನೋದು ಎಷ್ಟು ಸಮಂಜಸ ಎಂಬುದು ಬಿಜೆಪಿಗರ ಪ್ರಶ್ನೆ. ಇದರಿಂದಾಗಿ ದುಡ್ಡು ವ್ಯರ್ಥ ಆಗೋದಷ್ಟೇ ಅಲ್ಲ, ಅಲ್ಲೊಂದು ಇಲ್ಲೊಂದು ಲೆಕ್ಕ ಬಂದ್ರೆ ಗೊಂದಲ ಆಗುತ್ತೆ ಅನ್ನೋದು ಬಿಜೆಪಿಗರ ವಾದ. ರಿವೈಸ್ ಮಾಡ್ಕೊಂಡಿರೋದು ಒಳ್ಳೇದು, ಬಟ್ ಏನಂದ್ರೆ ಕೇಂದ್ರ ಸರ್ಕಾರ ಮಾಡ್ತಿರೋದ್ರಿಂದ ತಿರುಗಿ ಹಣ ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ. ಮತ್ತು ವ್ಯಾಲಿಡಿಟಿ, ಈಗ ನೀವು ಒಂದು ಮಾಡೋದು, ಕೇಂದ್ರ ಸರ್ಕಾರ ಮಾಡಿದಾಗ ವ್ಯಾಲಿಡಿಟಿ ಗೊಂದಲ ನಿರ್ಮಾಣ ಮಾಡೋದು, ಇವೆಲ್ಲವೂ ಗೊಂದಲ ಮಾಡಬಾರದು. ನೋಡಿ, ಕೇಂದ್ರ ಗಣತಿಯಲ್ಲಿ ಒಂದು ವ್ಯತ್ಯಾಸ ಇದೆ. ಅಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಭಾಗಗಳೇನಿದಾವಲ್ಲ, ಆ ಅಂಶಗಳು ಅದರಲ್ಲಿ ಬಹುಶಃ ಇರೋದಲ್ಲ. ಕೇವಲ ಅದು ಜಾತಿ ನಮೂದನೆ ಆಗ್ತದೆ ಅಷ್ಟೇ ಹೊರತು ಈ ಸೋಷಿಯೋ ಎಕನಾಮಿಕ್ ಸ್ಟಡಿ ಏನಿದೆಲ್ಲ ಅದು ಬಹುಶಃ ಒಳಗೊಂಡಿರಂಗಿಲ್ಲ ಅಂತ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವ ರೀತಿ ಮರು ಸರ್ವೆ ಮಾಡ್ತಾರೆ ಅಂತ ಹೇಳ್ತೀವಿ. ನೀವು ಕೇಳಿರ್ತಕ್ಕಂಥ ನಿನ್ನೆ ಆಗಿರ್ತಕ್ಕಂಥ ಹೇಳಕತ್ತೀನಿ. ಈಗ ನಾವು ಇಷ್ಟೆಲ್ಲ ಕ್ಲಿಯಾರಿಟಿ ಕೊಡ್ತೀವಿ, ಆ ಪುಣ್ಯಾತ್ಮರಲ್ಲಿ ಸಿಗ್ತಾರೆ. ವರ್ಷಗಟ್ಟಲೆ OBC ಸರ್ವೆನೇ ಬೇಡ ಅಂತ ಹೇಳಿದವರು ಅವ್ರ ಪುಣ್ಯಾತ್ಮರು ಏನ್ ಹೇಳ್ತಾರೆ ಇವಾಗ? ಆದರೆ ಇವತ್ತು ಏಕಾಏಕಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳು ಹೇಳಿದ ತಕ್ಷಣನೇ ದತ್ತಾಂಶ ಸರಿ ಇಲ್ಲ, ಆ ಕಾರಣಕ್ಕೋಸ್ಕರ ಈ ವರದಿಯನ್ನು ಕೈ ಬಿಡಬೇಕು ಅಂತಂದಾಗ ಒಂದು ಮರು ಶಬ್ದವನ್ನು ಮಾತಾಡದೆ ಹೈಕಮಾಂಡಿನ ಎದುರು ಬೆಕ್ಕಿನ ಮರೆಯಂತೆ ಕುಳಿತುಕೊಂಡು ವಾಪಸ್ ಬಂದಿರುವಂತದ್ದು ಹಿಂದುಳಿದ ವರ್ಗಕ್ಕೆ ಮಾಡಿದಂತ ಅನ್ಯಾಯ ಇದು. ಈ ಎಲ್ಲದರ ಮಧ್ಯೆಯೇ ರಾಜ್ಯ ಸರ್ಕಾರದ ಹೊಸ ಜಾತಿ ಗಣತಿ ನಿರ್ಧಾರವನ್ನ ಸ್ವಾಮೀಜಿಗಳು ಸ್ವಾಗತಿಸಿದ್ದಾರೆ. ಆಗಿರುವ ಗೊಂದಲ, ಗೋಜಲು, ಅಸಮಾಧಾನಗಳಿಗೆಲ್ಲವೂ ಹೊಸ ಸರ್ವೆ ಮಾಡೋದೇ ಸೂಕ್ತ ಪರಿಹಾರ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಜಾತಿ ಜನಗಣತಿಯನ್ನ ಪುನಃ ಪರಿಶೀಲನೆ ಮಾಡಿ ಯಾವ ಜಾತಿಗಳಿಗೂ ಕೂಡ ಅನ್ಯಾಯವಾಗದಂತೆ ಜಾತಿ ಗಣತಿಯನ್ನ ಪುನಃ ಮಾಡುವುದರ ಮೂಲಕ ಸರ್ಕಾರ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹಿಸ್ತೇವೆ. ಸರಿಯಾಗಿ ಜಾತಿ ಗಣತಿ ಆಗಬೇಕು, ಮತ್ತೆ ಯಾವುದೇ ರೀತಿಯ ಅನುಮಾನಗಳು ಬರಲಾರದ ರೀತಿಯಲ್ಲಿ ಜಾತಿ ಗಣತಿಯನ್ನು ಮಾಡಿ ಅದನ್ನು ಸಾರ್ವಜನಿಕರಿಗೆ ತೃಪ್ತಿಯಾಗೋ ರೀತಿಯಲ್ಲಿ ಮಾಡೋದು ತುಂಬ ಒಳ್ಳೆಯದು. ಕರೆಕ್ಟ್ವಾಗಿ ತಮ್ಮ ಊರಿನಿಂದ ತಮ್ಮ ಧರ್ಮ ಜಾತಿ ಸರಿಯಾಗಿ ಗಣನ ಮಾಡಿ ಗೌರ್ಮೆಂಟ್ಗೆ ತಿಳಿಸಬೇಕು. ಆನ್ಲೈನ್ ಬಿ ತಿಳಿಸಬಹುದು. ತಮ್ಮ ಊರಲ್ಲಿ ಜಾತಿ ಗಣನ ಅವರ ಜನಸಂಖ್ಯಾ ಗಣನ ಮಾಡಿ ತಯಾರಿ. ಹಾಗೆ ಮರು ಜಾತಿ ಗಣತಿ ಮಾಡುವ ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿದೆ ರಾಜ್ಯ ಒಕ್ಕಲಿಗರ ಸಂಘ. ಡಿಜಿಟಲ್ ವ್ಯವಸ್ಥೆ ಮೂಲಕ ಸರಿಯಾದ ಜಾತಿ ಗಣತಿ ಮಾಡಬೇಕೆಂದು ಆಗ್ರಹಿಸಿದೆ. ನ್ಯಾಯಯುತವಾಗಿ ಆಗಲಿ, ಪ್ರತಿಯೊಬ್ಬರ ಮನೆಗೂ ಹೋಗಲಿ, ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯಬದ್ಧವಾಗಿ ಅವರವರ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಅವರು ಮಾಡಿಸ್ಲಿ. ಸರ್ಕಾರನೂ ಕೂಡ ಈಗ ಏನು ಮಾಡಿಸಕ್ಕೆ ಹೊರಟಿದ್ದಾರೋ ಅವರು ಕೂಡ ಡಿಜಿಟಲ್ ಮುಖಾಂತರನೇ ಮಾಡಿಸಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಇದೀಗ ಹೊಸ ಗಣತಿ ಬಗ್ಗೆ ಹೊಸ ಲೆಕ್ಕಾಚಾರಗಳು ಆಗ್ತಿವೆ. ಸರ್ಕಾರದ ನಿರ್ಧಾರದ ಬಗ್ಗೆ ಶೋಷಿತ ಸಮುದಾಯಗಳಿಂದ ಕಾದು ನೋಡುವ ತೀರ್ಮಾನ ಆಗಿದೆ. ಸಚಿವ ಸಂಪುಟ ಸಭೆವರೆಗೂ ಯಾವುದೇ ತೀರ್ಮಾನ ಕೈಗೊಳ್ಳದಿರಲು ನಿರ್ಧಾರ ಮಾಡಲಾಗಿದೆ. ಹೀಗಾಗಿ ಈ ಎಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಲಾಭ ತರುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಮತ್ತೊಮ್ಮೆ ಜಾತಿ ಗಣತಿ ಮಾಡೋದ್ರಿಂದ ಸಿದ್ದರಾಮಯ್ಯ ಮತ್ತಷ್ಟು ಸಮಯಕ್ಕೆ ಸೇಫ್ ಆಗ್ತಾರ?
ಜಾತಿಗಣತಿ ಮುಗಿಯುವವರೆಗೂ ಸಿಎಂ ಬದಲಾವಣೆ ಚರ್ಚೆ ಮುಂದೂಡಿಕೆಯಾಗುತ್ತಾ? ನವೆಂಬರ್ನಲ್ಲಿ ಸಿಎಂ ಕುರ್ಚಿ ಸಿಗುವ ವಿಶ್ವಾಸದಲ್ಲಿರುವ ಡಿಕೆ ಶಿವಕುಮಾರ್ಗೆ ಇನ್ನಷ್ಟು ನಿರಾಸೆಯಾಗುತ್ತಾ ಎಂಬೆಲ್ಲ ಕುತೂಹಲಕಾರಿ ಪ್ರಶ್ನೆಗಳೂ ಎದ್ದಿವೆ. ಜಾತಿಗಣತಿಯ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಅಧಿಕೃತ ತೀರ್ಮಾನ ಹೊರಬಿದ್ದ ಮೇಲಷ್ಟೇ ಈ ಪ್ರಶ್ನೆಗಳಿಗೆ ಉತ್ತರ ಸ್ಪಷ್ಟಗೊಳ್ಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಜಾತಿಗಣತಿಯ ಸುತ್ತಲೂ ಕೂಡ ಹಲವಾರು ಲೆಕ್ಕಾಚಾರಗಳು ಇದ್ದೇ ಇದ್ದಾವೆ. ಯಾಕಂದರೆ 10 ವರ್ಷದ ಹಿಂದಿನ ಡಾಟಾ ಬಹಳ ಹಳೆಯದು ಅಂತ ಹೇಳೋದಕ್ಕೆ ಶುರು ಮಾಡೋದಕ್ಕೆ ಕಾರಣಗಳು ಸರ್ಕಾರ ಇದುವರೆಗೆ ಕೊಟ್ಟಿರುವಂಥ ಸಮರ್ಥನೆಗಳು ಇಲ್ಲ, ಅದೆಲ್ಲ ಬಹಳ ವೈಜ್ಞಾನಿಕವಾಗಿತ್ತು, ಬೇಕಾದ್ರೆ ನೀವು ಅದನ್ನು ಪರಿಶೀಲನೆ ಮಾಡಬಹುದು ಅನ್ನೋಂತೆಲ್ಲ ಹೇಳ್ತಾ ಇತ್ತು. ಈಗ ಅದು ಹಳೇದಾಯಿತು, ಹಾಗಾಗಿ ನಾವು ಹೊಸದಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಇವರು ಹೇಳಿದ್ದನ್ನು ನಾವು ನಂಬಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಸರ್ಕಾರದ ಮಾತುಗಳಿದ್ದಾವೆ. ಯಾವ ಕಾರಣಕ್ಕಾಗಿ ಹೈಕಮಾಂಡ್ ಮೇಲೆ ಹಾಗಾದರೆ ಹೈಕಮಾಂಡ್ ಇಂತಹ ತೀರ್ಮಾನವನ್ನು ಕೈಗೊಂಡಿದೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಈ ಹೊಸ ಸರ್ವೆ, ಈ ಎಕ್ಸಸೈಸ್ ಶುರುವಾದ ನಂತರ ಇದು ಮುಗಿಯೋ ತನಕ ಬಹಳಷ್ಟು ರಾಜಕೀಯದ ಲೆಕ್ಕಾಚಾರಗಳು ಅದರ ಹಿನ್ನೆಲೆಯಲ್ಲಿ ಸಾಗ್ತಾ ಇರ್ತವೆ. ಅದು ಅತ್ಯಂತ ಕುತೂಹಲಕಾರಿಯಾಗಿ ಇರುವಂಥದ್ದು.